ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನಾನು ಇವತ್ತಿನ ಏನ್ ತಂದಿನಪ್ಪ ಟಾಪಿಕ್ ಅಂತಂದ್ರೆ, ನೀವು ಮನೇಲಿ ಇದ್ಕೊಂಡು ನಾವು ಟೈಲರಿಂಗ್ ಮಾಡ್ಬೇಕಾ ಅಥವಾ ಅಂಗಡಿ ಮಾಡಿ ಟೈಲರಿಂಗ್ ಮಾಡ್ಬೇಕಾ? ಇದು ಯಾಕಂದ್ರೆ ನನ್ಗೆ ಪರಿಚಯ ಇದ್ದವ್ರು ನನ್ಗೊಂದು ಕ್ವಶನ್ ಹಾಕಿದ್ರು, ಯಾವ್ದು ಮಾಡಿದ್ರೆ ಪ್ರಾಫಿಟ್ ಇರುತ್ತೆ ಅಂದ್ರೆ ಮನೆಯಲ್ಲಿ ಮಾಡೋದವ್ರಿಗೆ ಮತ್ತೆ ಅಂಗಡಿಯಲ್ಲಿ ಮಾಡಿದವ್ರಿಗೆ ಏನು ವ್ಯತ್ಯಾಸ ಇದೆ, ಈ ಎರಡು ವ್ಯತ್ಯಾಸದ ಬಗ್ಗೆ, ಅಂದ್ರೆ ಯಾವ್ದು ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ತೀವಿ, ಅಂಗಡಿನ ಮನಿನ ಅನ್ನೋದು ನಾನು ಟೋಟಲ್ ವಿಡಿಯೋ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಲಾಸ್ಟ್ ವರ್ಗ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮನೆಯಲ್ಲಿ ಮಾಡೋದು ಒಂಥರ ಪ್ರಾಫಿಟ್ ಇರುತ್ತೆ, ಅಂಗಡಿಯಲ್ಲಿ ಮಾಡೋದು ಪ್ರಾಫಿಟ್ ಒಂಥರ ಇರುತ್ತೆ. ಮನೆಯಲ್ಲಿ ಮಾಡೋದು ಕೆಲಸ ನಮ್ಗೆ ಯಾವ ತರ ಬಂದಿರ್ಬೇಕು, ಅಂಗಡಿಯಲ್ಲಿ ಮಾಡಿದ್ರೆ ನಮ್ಗೆ ಯಾವ ತರ ಕೆಲಸ ಬಂದಿರ್ಬೇಕು, ಇದು ಟೋಟಲ್ ನಿಮ್ಗೆ ಡೀಟೇಲ್ಸ್ ತಿಳಿಸ್ತೀನಿ ನಾನು. ಸರಿನಾ? ವಿಡಿಯೋ ಎಂಡ್ವರ್ಕ್ ನೋಡ್ರಿ. ಪ್ಲೀಸ್ ಒಂದು ಲೈಕ್ ಮಾಡ್ರಿ, ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ದು ಏನಾನ ನಿಮ್ಗೆ ಇನ್ನ ಏನಾನ ಬೇಕು ಅನ್ನೋದಿದ್ರೆ ಕಾಮೆಂಟ್ ಮಾಡಿ, ನಾನು 100% ನಿಮ್ಗೆ ಆನ್ಸರ್ ಮಾಡ್ತೀನಿ. ಇಲ್ಲ ವಿಡಿಯೋ ರೂಪದಲ್ಲಿ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನಿಮ್ಗೆ ಏನೋ ಡೌಟ್ ಇದ್ರೆ ಕೂಡ. ಸರಿ, ಇವಾಗ ಟಾಪಿಕ್ ಹೋಗೋಣ. ಮನೆಯಲ್ಲಿ ಮಾಡೋದು ಫಸ್ಟ್ ನೋಡೋಣ, ಅಂಗಡಿ ಆಮೇಲೆ ನೋಡ್ಕೊಳ್ಳೋಣ. ಮನೆಯಲ್ಲಿ ಮಾಡಿದ್ರೆ, ಮನೆಯಲ್ಲಿ ಫಸ್ಟ್ ಮನೇಲಿ ನಾವು ಮಾಡ್ಬೇಕಾದ್ರೆ ನಾವು ಪಬ್ಲಿಸಿಟಿ ಯಾವ ತರ ಮಾಡ್ಕೋಬೇಕು, ನಮ್ಗೆ ಯಾವ ಯಾವ ಕೆಲಸ ಬಂದಿರ್ಬೇಕು. ಮನೆಯಲ್ಲಿ ಮಾಡೋರಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಿಷಿನ್ ಇರಬೇಕು. ಒಂದು ಮಿಷಿನ್ ಮೇನ್ ಬೇಕೇ ಬೇಕು. ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಅದು ನಿಮ್ ಕೆಪಾಸಿಟಿಗೆ ಬಿಟ್ಟಿರೋದು. ಯಾಕಂದ್ರೆ ಕೆಲವೊಂದ್ ಜನಕ್ಕೆ ದುಡ್ಡಿದ್ರೆ ವೈಟ್ ಹೆಡ್ ತಗೊಂತಾರೆ. 23,000 ಸ್ಟಾರ್ಟಿಂಗ್ ಇದೆ. 20 ಸೆಕೆಂಡ್ಸ್ ಅಲ್ಲಿ ಹೋದ್ರೆ 15,000 ಸ್ಟಾರ್ಟಿಂಗ್ ಇದೆ ಅದು. ಆಮೇಲೆ ಬ್ಲ್ಯಾಕ್ ಹೆಡ್ ಹೋದ್ರೆ 12,000-13,000 ಹೊಸದಿದೆ. 5,000-6,000 ಸೆಕೆಂಡ್ಸ್ ಅಲ್ಲಿ ಇದೆ. ಒಂದು ಮಿಷಿನ್ ಇದ್ರೆ ಸಾಕು. ಇನ್ನು ಓವರ್ಲಾಕ್ ಮಿಷಿನ್, ನಾವ್ ಒಂದು ಮಿಷಿನ್ಗೆ ಯಾವ್ದು ಬಂಡವಾಳ ಹಾಕ್ತಿವಿ ಅನ್ನೋದು ನಿಮ್ಗೆ ಬಿಟ್ಟಿರೋದು. ನಾನಿನ್ನ ಪ್ರಾಫಿಟ್ ಬಗ್ಗೆ ಕೂಡ ಹೇಳ್ತೀನಿ ಮುಂದೆ. ಇದರಲ್ಲಿ ಕೂಡ ಮನೆಯಲ್ಲಿ ಮಾಡೋದು ಪ್ರಾಫಿಟ್ ಯಾವ ತರ ಅಂತ ಹೇಳ್ತೀನಿ. ಫಸ್ಟ್ ಮಿಷಿನ್ ಅಲ್ಲಿ ನೋಡ್ಕೊಳ್ಳೋಣ. ಒಂದು ಮಿಷಿನ್ ತಗೊಳ್ಳೋಣ. ನಾ ಕಟಿಂಗ್ ಅಂತೀರ ನನ್ನ ಮನೆಯಲ್ಲೇ ಮಾಡ್ಕೋಬಹುದು. ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನೀಟಾಗಿ ಸ್ಪೇಸ್ ಇದ್ರೆ ಸಾಕು, ನಮ್ಗೆ ಕಟಿಂಗ್ ಮಾಡ್ಕೋಬಹುದು. ನಮ್ಗೆ ಯಾವ ತರ ಕಟಿಂಗ್ಸ್ ಬಂದಿರ್ಬೇಕು, ಮನೆಯಲ್ಲಿ ಒಲೆಯವರು ಮಾತ್ರ ಹೇಳ್ತಿರೋದು. ನಮ್ಗೆ ಮೇನ್ ಏನು ಗೊತ್ತಾ, ಕರ್ನಾಟಕದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಡ್ರೆಸ್ಸಸ್ ಸೂಟ್ಸ್ ಅವು ಇರ್ತವೆ. ನಮ್ಗೆ ಕರ್ನಾಟಕದಲ್ಲಿ ಕರ್ನಾಟಕ ಅಂದ್ರೆ ಸೌತ್ ಅಲ್ಲಿ ನಮ್ಗೆ ಬಂದಿರೋದು ನಾರ್ಮಲ್ ಬ್ಲೌಸ್ ಕಟಿಂಗು, ಲೈನಿಂಗ್ ಬ್ಲೌಸು. ಕ್ರಾಸ್ ಕಟಿಂಗ್ ಅಂದ್ರು ಆಂಧ್ರದಲ್ಲಿ ನಡೀತದೆ, ನಮ್ಗೆ ಅಷ್ಟೊಂದು ಇದಿಲ್ಲ. ಮತ್ತೆ ಕಟೋರ ಬ್ಲೌಸು ಒಂದು, ಮತ್ತೆ ನಾರ್ಮಲ್ ಕಟ್ಟು, ಮತ್ತೆ ಪ್ಲೇನ್ ಬ್ಲೌಸು. ಇನ್ನ ಮಿಕ್ಕಿದವು ಬ್ಲೌಸ್ ಅಲ್ಲಿ ಅನ್ಕೊಳ್ಳಿ, ಬ್ಲೌಸು ಮತ್ತೆ ಲೆಹಂಗಾ ಬ್ಲೌಸ್ಗಳು. ಈ ತರ ನಮ್ಗೆ ಒಂದು 4-5 ಕಟಿಂಗ್ಸ್ ಬಂದಿದ್ರೆ ಸಾಕು ಮೇನ್. ಆಮೇಲೆ ಸಾರಿ ಫಾಲ್ ಹಚ್ಚೋದು, ಜಿಗ್ಜಾಗ್ ಹಚ್ಚೋದು, ಇದೊಂದು ಸ್ವಲ್ಪ ಬಂದಿದ್ರು ಕೂಡ ಸಾಕು. ಸ್ವಲ್ಪ ನಾಲೆಜ್ ಇದ್ರು ಕೂಡ ಸಾಕು. ಇನ್ನ ಬ್ಲೌಸ್ ಕಟಿಂಗ್ ನಾರ್ಮಲ್ ಬ್ಲೌಸ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಬರ್ಲಾರ್ದವ್ರು ಎಷ್ಟು ಬಂದಿಲ್ಲ ಅಂದ್ರೆ ಕೂಡ ಮನೇಲಿ ಕೂತ್ಕೊಂಡು ಕೂಡ ನೀವು ನಾರ್ಮಲ್ ಬ್ಲೌಸ್ ಪ್ರಾಕ್ಟೀಸ್ ಮಾಡಿದ್ರೆ ಒಂದು 15 ದಿನಲಿಂದ ಒಂದು ವಾರದಿಂದ 15 ದಿನ ಒಳಗಡೆ ನಾರ್ಮಲ್ ಬ್ಲೌಸ್ ಆಟೋಮೆಟಿಕ್ ಆಗಿ ನೀವು ಕಟಿಂಗ್ ಮಾಡ್ತೀರಾ. ನೀವು ಅಂದ್ರೆ ನಿಮ್ದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನೀವು ಪೇಪರ್ ಕಟಿಂಗ್ಸ್, ಓಲ್ಡ್ ಕ್ಲಾತ್ಸ್ ಈ ತರ ಕಟಿಂಗ್ ಮಾಡ್ಕೊಂಡ್ರೆ 100% ನಾರ್ಮಲ್ ಬ್ಲೌಸ್ ಕಟಿಂಗ್ ಬಂದೇ ಬರುತ್ತೆ. ಮನೇಲಿದ್ದು ಕೂಡ ನೀವು ಮನೇಲಿ ಯಾವ ತರ ಸ್ಟಾರ್ಟ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ, ಫಸ್ಟ್ ಏನ್ ಮಾಡಿ, ಫಸ್ಟ್ ಒಂದು ಪೇಪರ್ ತಗೊಂಡು ನ್ಯೂಸ್ ಪೇಪರ್ ಬರುತ್ತಲ್ಲ, 1 kg 2 kg ಆ ತರ ಸಿಗುತ್ತೆ ಗುಜರಿ ಅಂಗಡಿಯಲ್ಲಿ. ತಗೊಂಬಂದು ಕಟಿಂಗ್ಸ್ ಹೇಳಿದ್ನಲ್ಲ, ಫಸ್ಟ್ ನಾರ್ಮಲ್ ಬ್ಲೌಸ್ ಪ್ರಾಕ್ಟೀಸ್ ಮಾಡಿ. ಯಾವುದು ನಿಮ್ ಬ್ಲೌಸ್ ಆಗ್ಲಿ, ನಿಮ್ ತಾಯಿಂದರದು, ನಿಮ್ ಮನೇಲಿ ಯಾರನ್ನ ಇದ್ರ ಅವ್ರದ್ದು, ಈ ತರ ಪ್ರಾಕ್ಟೀಸ್ ಮಾಡ್ಬಿಟ್ಟು ಅದನ್ನ ನೀವು ಒಂದ್ ವೇಳೆ ನೀವು ಬ್ಲೌಸ್ ವೇರ್ ಮಾಡಂಗಿದ್ರೆ ನೀವು ಹಾಕೊಂಡು ಜನಗಳು ತೋರಿಸಿದ ಬ್ಲೌಸ್ ನಾನೇ ಹೊಲ್ದೀನಿ, ನಿಮ್ ರಿಲೇಟಿವ್ಸ್ ನಿಮ್ ಫ್ರೆಂಡ್ಸ್ ಅಲ್ಲಿ ತೋರಿಸಿ, ಅಥವಾ ನಿಮ್ ಮದರ್ಸ್ಗೆ ನಿಮ್ ಸಿಸ್ಟರ್ಸ್ಗೆ ಹಾಕ್ಬೇಕಾದ್ರೆ ಅವ್ರಿಗೂ ಹಾಕಿ ತೋರಿಸಿ, ಈ ತರ ನಾನೇ ಹೊಲ್ದಿರೋದು. ಅವ್ರನ್ನು ಪಬ್ಲಿಸಿಟಿ, ಮೇನ್ ಎಲ್ಲ ಪಬ್ಲಿಸಿಟಿಗಿಂತ ಕೂಡ ಮೌತ್ ಪಬ್ಲಿಸಿಟಿ ಜಾಸ್ತಿ ವೈರಲ್ ಆಗೋದು, ಮೇನ್ ಅದೇ ಆಗೋದು. ಯಾಕಂದ್ರೆ ನಾವು ಎಷ್ಟು ಹೇಳಿದ್ರೆ ಕೂಡ ನಾವು ಕಣ್ಣಾರ ನೋಡಿದೆ ಬೇರೆ. ನಾವು ಈಗ ಆನ್ಲೈನ್ ಪರ್ಚೇಸಿಂಗ್ ಮಾಡ್ತಾರೆ ಕೆಲವೊಂದ್ ಜನ. ಆನ್ಲೈನ್ ಅಲ್ಲಿ ಯಾವ್ದೋ ಒಂದು ವಸ್ತು ಬುಕ್ ಮಾಡ್ತಾರೆ, ಒಂದು ಸಾರಿ, ಒಂದು ಬ್ಲೌಸ್ ಯಾವ್ದೋ ಬುಕ್ ಮಾಡ್ತಾರೆ. ನಾನೇ ಬುಕ್ ಮಾಡಿದ್ದೆ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು, ಸೀರೆ ಚೆನ್ನಾಗಿದೆ ಅಂತಂದ್ರೆ 800 ಚಿಲ್ಲರೆ ಯಾವ್ದೋ ಕೊಟ್ಟಿದೆ. ಅಂದ್ರೆ ಇವಾಗಲ್ಲ, ಒಂದು 4-5 ವರ್ಷ ಕೆಳಗಡೆ ಮಾತಾಡ್ತಾ ಇದೀನಿ. ಅವ್ರು ಏನ್ ಮಾಡಿದಾನೆ ಗೊತ್ತಾ, ಕೆಲಸ ಬಲ್ಲದ ಒಂದು 4-5 ಪೀಸ್ ಇಟ್ಬಿಟ್ಟು ಪ್ಯಾಕ್ ಮಾಡಿ ಕಳ್ಸಿದ್ದಾನೆ. ನಾನು ಅನ್ಕೊಂಡೆ ಒಳ್ಳೆ ಸಾರಿ ಅಂದ್ರೆ, ನಾನು ಕೂಡ ಆಲೋಚನೆ ಮಾಡ್ಬೇಕಿತ್ತು, ಒಳ್ಳೆ ಸಾರಿ 800 ರೂಪಾಯಿಗೆ ಯಾರು ಕೊಡ್ತಾರೆ ಇಷ್ಟು ಒಳ್ಳೆ ಸಾರಿ ಅಂತ. ನಂದು ಆಲೋಚನೆ ಕೂಡ ಇಲ್ಲ. ಆನ್ಲೈನ್ ನೋಡಿದ ತಕ್ಷಣ ಅದ್ರ ಲೈಟಿಂಗ್ಸ್ ಅದು ಇದು ಹಾಕಿ ಸೀರೆಗಳು ಯಾರು ತೋರಿಸ್ಬಿಟ್ಟು ತಗೊಂಡೆ, ಆನ್ಲೈನ್ ಮೋಸ ಹೋದೆ. ಈ ತರ ಆನ್ಲೈನ್ ಅಲ್ಲಿ ತೋರ್ಸೋದು ಬೇರೆ, ನಾವು ಆಫ್ಲೈನ್ ಅಲ್ಲಿ ತೋರ್ಸೋದು ಬೇರೆ. ಜನಗಳಿಗೆ ನಾವು ತಿಳಿಸ್ಬೇಕು, ಈ ತರ ನಾವು ಹೊಲ್ದಿವಿ, ಎಲ್ಲಿ ರಿಂಕಲ್ಸ್ ಬಂದಿಲ್ಲ, ನಮ್ ಮಗಳು ಹೊಲ್ದಿದಾರಂತ ತಾಯಿಂದ್ರು, ಇಲ್ಲ ನಾನೇ ಹೊಲ್ದಿರಂತ ನೀವ್ ಫ್ರೆಂಡ್ ಸರ್ಕಲ್, ಈ ತರ ನಿಮ್ ಮೌತ್ ಪಬ್ಲಿಸಿಟಿ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಆ ತರ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಒಂದು ಬ್ಲೌಸ್ ಎರಡು ಬ್ಲೌಸ್ ಈ ತರ ಒಂದು 4-5 ಬ್ಲೌಸ್ ಹೊಲ್ದ ಮೇಲೆ ನಿಮ್ಗೆ ಆಟೋಮೆಟಿಕ್ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಆದ್ಮೇಲೆ ನೀವು ಬ್ಲೌಸ್ ಕಟಿಂಗ್ ಬೇರೆಯವ್ರದ್ದು ಕೇಳ್ಬೇಕು, ನಾನು ಹೊಲ್ತೀನಿ,
ನನ್ಗೆ ಬ್ಲೌಸ್ ಕೊಟ್ರೆ ನಾವು ಹೊಲ್ದು ಕೊಡ್ತೀನಿ. ನೀವೇನ್ ಮಾಡ್ಬೇಕು ಗೊತ್ತಾ, ಸ್ವಲ್ಪ ನಿಮ್ದು ಆ ಒಂದು ರೂಮ್ ಅಂತ ನೀವು ಸಪ್ರೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಒಂದು ರೂಮ್ ಮಾಡ್ಕೊಂಡು ಅದರಲ್ಲಿ ನಿಮ್ದು ಒಂದು ಮಿಷಿನ್ ಇಟ್ಕೊಂಡು ನೀವು ಒಂದ್ ವೇಳೆ ನಿಮ್ದು ಪಡ್ಸಾಲ ಇರುತ್ತಲ್ಲ, ಅಂಗಳ ಇರುತ್ತಲ್ಲ, ಅಂಗಡಲ್ಲಿ ಕೂಡ ಪಡ್ಸಾಲ, ಈ ಊರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪಡ್ಸಲ್ ತರ ಇರುತ್ತೆ. ನಾನು ಇದು ಮೊದಲು ವಿಡಿಯೋದಲ್ಲಿ ನಮ್ ತೋರಿಸಿದ್ನ ನಿಮ್ಗೆ ನಮ್ಮ ಪಡ್ಸಾಲ ಯಾವ ತರ ಹೊರಗಡೆ ಮನೆ ಅಂಗಳದಾಗ ಟೀನ್ ಹಾಕಿ ತರ ಇರ್ತದೆ, ಒಂದ್ ಸಣ್ಣ ಗೇಟ್ ಇಟ್ಕೊಂಡು ಆ ತರ ಇರ್ತಿ. ಅಲ್ಲಿ ಕೂತ್ಕೊಂಡು ನಾವು ಸ್ಟಿಚ್ ಮಾಡಿದ್ರಿ ಅಂತ ಅಂದ್ರೆ ಹೋಗೋರಿಗೆ ಬರೋರು ಗೊತ್ತಾಗ್ತಿರುತ್ತೆ. ಅವ್ರು ಯಾವ ತರ ಯಾವ ಜನಗಳು ಯಾವ ಟೈಮಲ್ಲಿ ಓಡಾಡ್ತಾರ ಅನ್ನೋದು ನೋಡ್ಕೊಂಡು ಆ ಟೈಮಲ್ಲಿ ನಾವು ಕೂತ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಮಾಡಿವಂದ್ರೆ ಇಲ್ಲಿ ಮಿಷಿನ್ ಓಡ್ತಾ ಇದೆ, ಇವ್ರು ಮಿಷಿನ್ ಸ್ಟಿಚಿಂಗ್ ಮಾಡ್ತಾರೆ, ಜನಗಳಿಗೆ ಗೊತ್ತಾಗ್ಬೇಕಲ್ವಾ. ಜನಗಳಿಗೆ ಗೊತ್ತಾಗಿರ್ತಾನೆ ಬರೋದು ನಮ್ಮ ಹತ್ರ, ಇವ್ರು ಏನೋ ಮಾಡ್ತಾ ಇದಾರೆ ಮಿಷಿನ್ ಮೇಲೆ ಅಂತಂದು ಬಂದ್ಬಿಟ್ಟು ನಮ್ಗ ಸ್ವಲ್ಪ ಒಂದ್ ಬ್ಲೌಸ್ ನಂದ್ರು ಹೊಲ್ದು ಕೊಡು ನೋಡೋಣ ಅಂತಂದು ಪ್ಲೇನ್ ಬ್ಲೌಸ್ ಕೊಡ್ತಾರೆ. ಅವಾಗ ನೀವು ಕೊಟ್ಟಿದ್ಮೇಲೆ ತಗೊಂಡ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಡೋದು ಅವ್ರಿಗೆ. ನಿಮ್ಗೆ ಬಂದಿಲ್ಲ ಅಂದ್ರೆ ಅದೇರ್ನೇ ಬ್ಲೌಸ್ ನ ಒಂದು ಪೇಪರ್ ಮೇಲೆ ಕಟ್ ಮಾಡೋದು. ಅವ್ರಿಗೆ ಗೊತ್ತಾಗಬಾರ್ದು, ಯಾರಿಗಂದ್ರೆ ಕಸ್ಟಮರ್ಗೆ ಗೊತ್ತಾಗ್ಬಾರ್ದು ನೀವ್ ಈ ತರ ಮಾಡ್ತಾ ಇದ್ದೀನಿ, ನಾನು 2-3 ಬ್ಲೌಸ್ ನಿಮ್ದೇ ಹೊಲ್ದಿದ್ದೀನ ಅನ್ನೋದು ಅವ್ರಿಗೆ ಥಾಟ್ಸ್ ಯಾವತ್ತೂ ಗೊತ್ತಾಗ್ಬಾರ್ದು. ನೀವೇನ್ ಮಾಡ್ಬೇಕು, ಫಸ್ಟ್ ಪೇಪರ್ ನಿಮ್ಗೆ ಬಂದಿಲ್ಲ ಅಂದ್ರೆ, ಬಂದ್ರೆ ಮಾತ್ರ ನಾರ್ಮಲ್ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಡಿ. ಬಂದಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಅದ್ರ ಮೇಲೆನೆ. ಅದು ಒಂದ್ಸರ್ತಿ ಬ್ಲೌಸು ಪೇಪರ್ ಕಟ್ ಮಾಡಿ, ಆಮೇಲೆ ನಿಮ್ಮಲ್ಲಿ ಇರೋ ಯಾವ ನಾಳೆ ಬಟ್ಟೆಗಳು ಇರ್ತಾವಲ್ಲ ಅವು ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಈ ಬ್ಲೌಸ್ ಚೆಕ್ ಮಾಡಿ ಕರೆಕ್ಟ್ ಆಗಿ ಬಂತಾ ಇಲ್ಲ ಅನ್ನೋ ನೋಡ್ಕೊಳ್ಳಿ. ಕರೆಕ್ಟ್ ಆಗಿ ಬಂತಂದ್ರೆ ನೆಕ್ಸ್ಟ್ ಕಸ್ಟಮರ್ದೇ ಮಾಡಿ. ಯಾಕಂದ್ರೆ ಯಾವುದೇ ಕಾರಣಕ್ಕೆ ಫಸ್ಟ್ ಟೈಮ್ ಅಲ್ಲಿ ಕಸ್ಟಮರ್ದು ಬ್ಲೌಸ್ ಕೆಡ್ಸಕ್ ಹೋಗ್ಬಾರ್ದು, ಸರಿನಾ. ಈ ತರ ಮಾಡ್ಕೊಂಡು ಹೋದ್ರೆ ಮನೇಲಿ ಇದ್ಕೊಂಡು ನೀವ್ ಏನ್ ಪ್ರಾಫಿಟ್ ಮಾಡ್ತೀರ ಅಂದ್ರೆ ಕೂಡ, ಮನೇಲಿ ಇದ್ದು ಕೂಡ 200 ರೂಪಾಯಿಗೆ ಒಂದು ಬ್ಲೌಸ್ ಅಂದ್ರೆ ದಿನ 1000 ರೂಪಾಯಿ, 4-5 ಬ್ಲೌಸ್ ಬಂದ್ರೆ ದಿನ 1000 ರೂಪಾಯಿ, ತಿಂಗಳ 30,000 ರೂಪಾಯಿ ಸಂಪಾದನ ಮನೆಗಿದ್ದು ಕೂಡ ಮಾಡ್ಕೋಬಹುದು. ನಿಮ್ಗೆ ಇನ್ನೊಂದ್ ಏನ್ ಗೊತ್ತಾ, ಈ ಟೈಮ್ಗೆ ಹೋಗಿ ಅಂಗಡಿ ತೆಗಿಬೇಕು, ಈ ಟೈಮ್ಗೆ ನಾನು ಅಂಗಡಿ ಕ್ಲೋಸ್ ಮಾಡ್ಬೇಕು, ಈ ಟೈಮ್ ನಾನು ಅಂಗಡಿ ಊಟಕ್ಕೆ ಹೋದವಾಗ ನಾನು ಅಂಗಡಿ ಕ್ಲೋಸ್ ಮಾಡ್ಬೇಕನ್ನೋ ಚಿಂತೆ ನಿಮ್ಗಿರಲ್ಲ. ನಿಮ್ ಮಕ್ಕಳನ್ನ, ನಿಮ್ ಸಂಸಾರನ, ನಿಮ್ ಹಸ್ಬೆಂಡ್ನ ಎಲ್ಲಾರು ನೋಡ್ಕೊಂಡು ಕೂಡ ನಿಮ್ ಪರಿವಾರನೆಲ್ಲ ನೋಡ್ಕೊಂಡು ಹ್ಯಾಪಿ ಆಗಿ ನೈಟ್ ಅಲ್ಲಿ ಸ್ವಲ್ಪ ಲೇಟ್ ಆದ್ರೂ ಸ್ಟಿಚ್ ಮಾಡ್ಬೋದು, ಬೆಳಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡ್ಬೋದು, ಅನ್ನ ಒಲೆ ಮೇಲೆ ಇಟ್ಟು ಕೂಡ ಸ್ಟಿಚ್ ಮಾಡ್ಬೋದು, ಪಲ್ಯ ಮಾಡ್ತಾ ಮಾಡ್ತಾ ಸ್ಟಿಚ್ ಮಾಡ್ಬೋದು. ಈ ತರ ನಿಮ್ಗೆ ಫೆಸಿಲಿಟೀಸ್ ಮನೆಯಲ್ಲಿ ಮಾತ್ರ ಇರೋದು. ಅಂಗಡಿ ಬಾಡಿ ಕಟ್ಟಂತ ಚಿಂತೆ ಇರಲ್ಲ ಇದ್ರಲ್ಲಿ. ಮತ್ತೆ ಏನಂದ್ರೆ ಓವರ್ಲಾಕ್ ಮಾಡಿದಿವ ಬಿಟ್ಟಿವ, ಅದನ್ನ ಜಾಸ್ತಿ ಬಟ್ಟೆ ಸ್ವಲ್ಪ ಪೀಸ್ ನಮ್ಗೆ ಎಕ್ಸ್ಪೆಂಡ್ ಆಗ್ತದೆ ಬಟ್ಟೆ. ಮೊದ್ಲು ಅಂದ್ರೆ ಕೆಲವೊಂದ್ ಬಟ್ಟೆ ಜಾರುತ್ತಲ್ಲ ಅಂತ ಬಟ್ಟೆಗಳು ಹೊರಗಡೆ ಹೋಗಿ 10-20 ರೂಪಾಯಿ ಕೊಟ್ಟು ಓವರ್ಲಾಕ್ ಮಾಡಿಕೊಡಿ. ಅದಕ್ಕೊಂದು ಕಸ್ಟಮರ್ ಒಂದು 10-20 ರೂಪಾಯಿ ಹಾಕಿ. ಇನ್ನು ಕಸ್ಟಮರ್ ಕೂಡ ಒಂದ್ ವೇಳೆ ನಿಮ್ ನಾರ್ಮಲ್ ಬ್ಲೌಸ್ ಹೊಲ್ದು ಕೊಟ್ಟ ಮೇಲೆ ಪೈಪಿಂಗ್ ಮಾಡಂತಾರೆ, ನಿಮ್ಗೆ ಪೈಪಿಂಗ್ ಬರಲ್ಲ. ಇವತ್ ನಾಳೆ ಎಷ್ಟು ಜನರೇಷನ್ ಎಷ್ಟು ಮುಂದುವರಿದ ಗೊತ್ತಾ, ಎಷ್ಟು ಆನ್ಲೈನ್ ಅಲ್ಲಿ, ಎಷ್ಟು ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ತೋರಿಸ್ತಾರೆ ಪೈಪಿಂಗ್ ಯಾವ ತರ ಮಾಡ್ಬೇಕು. ನಿಮ್ಗೆ ಬರ್ಲಾರ್ದೆಲ್ಲಾನು ನೀವು ಅದನ್ನ ಒಂದು ಚಾಲೆಂಜ್ ಅಂತ ತಗೋಬೇಕು. ಚಾಲೆಂಜ್ ತಗೊಂಡು ನಿಮ್ಗೆ ಬರ್ಲಾದ ಕಟ್ಟಿಂಗ್ ಕೂಡ ಅವ್ರು ಕೊಟ್ರೆ ಆ ಕಟ್ಟಿಂಗ್ ನ ನೀವು ಯೂಟ್ಯೂಬ್ ಅಲ್ಲಿ, ಆನ್ಲೈನ್ ಅಲ್ಲಿ ಎಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಆ ಕಟಿಂಗ್ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಅದನ್ನ ಮತ್ತೆ ಕಸ್ಟಮರ್ಗೆ ಮಾಡಿಕೊಡ್ಬೇಕಾಗುತ್ತೆ. ಯಾಕಂದ್ರೆ ನೀವು ಕಲ್ತಿರೋದು 4-5 ಕಟಿಂಗ್ ತಾನೆ. ಸೊ ನೀವ್ ಈ ತರ ಕೂಡ ಮನೇಲಿದ್ದು ಅಮೌಂಟ್ ನ ಅರ್ನ್ ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ಎಲ್ಲಾರನ್ನ ನೋಡ್ಕೊಂಡು, ಮಕ್ಕಳ ನೋಡ್ಕೊಂಡು, ಮನೆ ನೋಡ್ಕೊಂಡು, ನೀಟಾಗಿ ಎಲ್ಲಾ ಇಟ್ಕೊಂಡು ನಿಮಗೆ ಬೇಕಿದ್ದ ಟೈಮ್ ಅಲ್ಲಿ ನೀವು ಸ್ಟಿಚ್ ಮಾಡಿ ನೀವು ದುಡ್ಡನ್ನ ಸಂಪಾದನೆ ಮಾಡಬಹುದು. ಮಿನಿಮಮ್ ಒಂದು ಬ್ಲೌಸ್ಗೆ 200 ರೂಪಾಯಿ ಕೊಟ್ರೆ ಕೂಡ ವಿತ್ ಲೈನಿಂಗು 4-5 ಬ್ಲೌಸ್ ಅಂದ್ರೆ ದಿನ 1000 ರೂಪಾಯಿ, ತಿಂಗಳ 30,000 ರೂಪಾಯಿ ಸಂಪಾದನೆ ನಿಮ್ದು ಮನೆಯಲ್ಲಿ ಆಗಿರುತ್ತೆ. ಇದು ಇನ್ನು 30,000 ರೂಪಾಯಿದಲ್ಲಿ ಲೈನಿಂಗ್ ಥ್ರೆಡ್ಸ್ ಮಾತ್ರ ತೆಗೆದ್ರೆ ಮಿಕ್ಕಿದ ಅಮೌಂಟ್ ನಿಮ್ಗೆ ಆಗುತ್ತೆ. ಇದು ಮನೇಲಿದ್ದು ನೀವು ಮಾಡ್ಕೊಡಂತದ್ದು. ಇನ್ನು ಅಂಗಡಿಗೆ ಹೋಗೋಣ. ಅಂಗಡಿ ನಂದಾದ್ರೆ ಅಂಗಡಿ ನಾನು ಇವಾಗ ಸ್ಟಾರ್ಟ್ ಮಾಡಿ 25 ವರ್ಷ ಆಯ್ತು. ನಾನು ಅಂಗಡಿದಂತೂ ಹೇಳಕ್ಕೆ ಹೋಗಲ್ಲ, ಯಾರಿಗೂ ಹೇಳಕ್ ಅಂಗಡಿ ಓಪನ್ ಮಾಡಂತ ಮಾತ್ರ ನಾ ಹೇಳಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ಬ್ಯಾಚುಲರ್ ಲೈಫ್, ಎಲ್ಲರಿದ್ರು ಕೂಡ ಯಾರಿಲ್ಲದಂಗ್ ಬದುಕ್ಬೇಕು ನಾವು. ಮೇನ್ ಇದೆ ಈ ಅಂಗಡಿ ಮಾಡಿದವರ ಪರಿಸ್ಥಿತಿನೇ ಇದು. ಎಲ್ಲಾರು ಹಬ್ಬ ಮಾಡ್ತಾರೆ, ನಾವು ಮಾತ್ರ ಬಟ್ಟೆ ಹೊಲಿತೀವಿ. ಯಾಕಂದ್ರೆ ನಾವು ಬಟ್ಟೆ ಬೇಗ ಆಗಲ್ಲ ಅಂದ್ರೆ ನಮ್ಗೆ ಟೈಮ್ ಸಿಗಲ್ಲ. ಅಲ್ಲಿ ಬೆಳಿಗ್ಗೆ 11 ಗಂಟೆಗೆ 10 ಗಂಟೆಗೆ ಹೋಗಿ ಓಪನ್ ಮಾಡ್ತೀವಿ, ಊಟಕ್ಕೆ 1 ಅವರ್, ಮನೆಗೆ ಬಂದ್ಮೇಲೆ ಸ್ವಲ್ಪ ಸುಸ್ತಾಗಿ ಸ್ವಲ್ಪ ಕುಂತ್ಕೊಂಡು ಮತ್ತೆ 1 ಅವರ್ 1/2 ಅವರ್ ರೆಸ್ಟ್ ತಗೊಂಡು ಮತ್ತೆ ಹೋಗ್ತೀವ. ಮತ್ತೆ ಸಾಯಂಕಾಲ 8 ಕ್ಲೋಸ್ ಮಾಡ್ತೀವ. ಒಂದು ಲಿಮಿಟೆಡ್ ಟೈಮ್ ಸಿಗುತ್ತೆ ನಮ್ಗೆ. ಅವಾಗ ಏನಾಗುತ್ತೆ ಅಂದ್ರೆ ಒಂದು ಬ್ಲೌಸ್ ಅನ್ನ ಪೆಂಡಿಂಗ್ ಆದ್ರೆ ಒಂದು ವಾರಕ್ಕೆ 7 ಬ್ಲೌಸ್ ಪೆಂಡಿಂಗ್ ಆಗ್ತವೆ, 7 ಬ್ಲೌಸಸ್ ಪೆಂಡಿಂಗ್ ಆಗ್ತವೆ. ಹೌದಿಲ್ವಾ? ನೀವು ಕೌಂಟ್ ಮಾಡ್ಬೇಕು ಯಾರಾದ್ರೂ ಕೂಡ. ಈ ಅಂಗಡಿ ಲೈಫೇ ಬಂತು ಇದೇ ಪ್ರಾಬ್ಲಮ್ಸ್ ಆಗೋದು. ಟೈಮ್ ಓಪನ್ ಮಾಡ್ಬೇಕು, ಟೈಮ್ ಕ್ಲೋಸ್ ಮಾಡ್ಬೇಕು. ಅಂಗಡಿ ಇಟ್ಟಿದ್ಮೇಲೆ ಎಲ್ಲ ವಿಚಿತ್ರ ಡಿಸೈನ್ಗಳು ತರ್ತಾರೆ ಜನಗಳು. ಅದಕ್ಕೆ ಮತ್ತೆ ನಮ್ಗೊಂದು ಕಟಿಂಗ್ ಮಾಡಕ್ ಒಂದು ಟೇಬಲ್ ಬೇಕು, ಮತ್ತೆ ಓವರ್ಲಾಕ್ ಮಾಡಕ್ ಬೇಕು, ಜಿಗ್ಜಾಗ್ ಮಿಷಿನ್ ಬೇಕು, ನಮ್ ಕೈ ತಳಗಿನ 4 ಜನ ಹೆಲ್ಪರ್ಸ್ ಬೇಕು. ಈ ತರ ಪ್ರೋಸೆಸಿಂಗ್ ತುಂಬಾ ಲಾಂಗ್ ಇರುತ್ತೆ ಇದ್ರದ್ದು. ಮನೆಯಲ್ಲಿ ಮಾಡೋದಕ್ಕೂ ಅಂಗಡಿಯಲ್ಲಿ ಮಾಡೋದು ತುಂಬಾ ಲಾಂಗ್ ಪ್ರೋಸೆಸ್. ಮತ್ತೆ ಅಂಗಡಿ ಓನರ್ ರೆಂಟ್ ಕಟ್ಟಬೇಕು, ಮತ್ತೆ ಕರೆಂಟ್ ಬಿಲ್, ವಾಟರ್ ಬಿಲ್, ವಾಶ್ರೂಮ್ ಯೂಸ್ ಮಾಡಿದ್ರೆ ವಾಟರ್ ಬಿಲ್, ಇದೆಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಅದ್ರಲ್ಲಿ. ಸೊ ನಾವ್ ಎಷ್ಟು ಸಂಪಾದನೆ ಮಾಡ್ತೀವಿ ಅಂತಂದ್ರೆ ಅಷ್ಟು ಸಂಪಾದನೆ ಅರ್ಧ ಅಲ್ಲೇ ಹೋಗುತ್ತೆ. ಯಾರಿಗೆ ರೆಂಟ್ಗೆ, ಮೇಂಟೆನೆನ್ಸ್ಗೆ ಎಲ್ಲದಕ್ಕೂ ಹೋಗುತ್ತೆ. ಮಿಕ್ಕಿರೋದು ಅರ್ಧ ನಮ್ಮ ಮನೆ, ಅರ್ಧ ಇಲ್ಲಿಗೆ
ಅರ್ಧನೇ ಬರೋದು ಮನೆಗೆ ಇದಂತ ನಾನು ಕನ್ಫರ್ಮ್ ಹೇಳ್ತೀನಿ ನಾನು. ಯಾಕಂದ್ರೆ ಅರ್ಧ ಒಂದು ಬ್ಲೌಸ್ 100 ರೂಪಾಯಿ 200 ರೂಪಾಯಿ ಇಟ್ಕೊಳ್ಳೋಣ. ರೆಂಟು, ಕರೆಂಟ್ ಬಿಲ್, ವಾಟರ್ ಬಿಲ್, ಮತ್ತೆ ಲೈನಿಂಗ್, ಥ್ರೆಡ್ಸ್ ಎಲ್ಲ ಯಾಕಂದ್ರೆ ಕರೆಂಟ್ ಬಿಲ್ ಯಾಕ ಮನೇಲಿ ಹೋದ್ರೆ ಕರೆಂಟ್ ಬಿಲ್ ಬರಲ್ಲ ಜಾಸ್ತಿ. ಅಂಗಡಿಯಲ್ಲಿ ಸ್ಟಿಚ್ ಮಾಡಿದ್ರೆ ಜಾಸ್ತಿ ಬರುತ್ತೆ. ಅದಕ್ಕೆ ಐರನ್ ಬಾಕ್ಸ್ ಬೇಕು. ಯಾಕಂದ್ರೆ ನಾವು ಆ ತರನೇ ಮನೇಲಿ ಏನ್ ಮಾಡಿ ಗೊತ್ತಾ, ನಾರ್ಮಲ್ ಆಗಿ ಸ್ಟಿಚ್ ಮಾಡಿ ಅವ್ರ ಕೈಗೆ ಹಂಗೆ ಫೋಲ್ಡಿಂಗ್ ನೀಟಾಗಿ ಫೋಲ್ಡ್ ಮಾಡಿ ಅವ್ರ ಕೈ ಕೊಡ್ತೀವಿ, ಅವ್ರು ತಗೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ರೇಟು ಕಡಿಮೆ, ಅವ್ರೇನು ಓವರ್ಲಾಕ್ ಅದ್ರ ಬಗ್ಗೆ ಏನು ಮಾತಾಡಲ್ಲ, ನಾವು ಐರನ್ ಮಾಡಲ್ಲ ಅದಕ್ಕೆ, ಸರಿನಾ. ಅವಾಗ ನಮ್ಗೆ ಮನೆಯಲ್ಲಿ ಕರೆಂಟ್ ಬಿಲ್ಲು ನಮ್ಗೆ ಕಮರ್ಷಿಯಲ್ ಆಗಿರಲ್ಲ, ಅಂಗಡಿಯಲ್ಲಿ ಕಮರ್ಷಿಯಲ್ ಕರೆಂಟ್ ಬಿಲ್ ಆಗಿರುತ್ತೆ. ಆಯ್ತಾ. ಈಗ ಬೆಂಗಳೂರಲ್ಲಿ ಹೊಸ ರೂಲ್ಸ್ ಕೂಡ ಬಂದಿದ್ದೀವಿ, CC ಕ್ಯಾಮ್ರಾನು ಹಾಕ್ಬೇಕಂತ ಅಂಗಡಿ ಮುಂದೆ. ನಾನು ಆಲ್ರೆಡಿ ಹಾಕಿದ್ದೀನಿ, ಬಟ್ ಹೇಳ್ತಾ ಇರೋದು ಈ ತರ ಪ್ರಾಬ್ಲಮ್ಸ್ ಇರ್ತವೆ. ಇನ್ನು ಬೆಂಗಳೂರಲ್ಲಿ ಅಂದ್ರೆ ಓಕೆ, ಮತ್ತೆ ವಿಲೇಜ್ ಅಲ್ಲಿ ಪ್ರಾಬ್ಲಮ್ ಇರಲ್ಲ. ಸೊ ನೀವು ಅಂಗಡಿ ಬಿಲ್ ಅಂದ್ರೆ ಕಮರ್ಷಿಯಲ್, ಎಲ್ಲಿ ಕೂಡ ಕಮರ್ಷಿಯಲ್ ಅದು. ನೀವು ಊರಲ್ಲಿ ಮಾಡಿ, ಸಿಟಿಯಲ್ಲಿ ಮಾಡಿ, ಕಮರ್ಷಿಯಲ್ ಲೆಕ್ಕನೇ ಬರುತ್ತೆ. ಕಮರ್ಷಿಯಲ್ ಬಿಲ್ಲು, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಈ ತರ ಪ್ರಾಬ್ಲಮ್ಸ್ ತುಂಬಾ ಇರ್ತವೆ ಅಂಗಡಿಯಲ್ಲಿ. ಇದು ನೀವು ಡಿಸೈಡ್ ಮಾಡ್ಕೋಬೇಕು, ಮನೆಯಲ್ಲಿ ಮಾಡ್ಬೇಕಾ ಅಥವಾ ಅಂಗಡಿಯಲ್ಲಿ ಮಾಡ್ಬೇಕಾ ಅನ್ನೋದು. ಯಾಕಂದ್ರೆ ಮನೆಯಲ್ಲಿ ಮಾಡಿದವರು ಸ್ವಲ್ಪ ಮಕ್ಕಳು ನೋಡ್ಕೊಂಡು, ನಿಮ್ಗೆ ಸ್ವಲ್ಪ ರೆಸ್ಟ್ ಬೇಕು ಅಂದಾಗ ಸ್ವಲ್ಪ ರೆಸ್ಟ್ ಮಾಡಿ, ಮಕ್ಕಳನ್ನ ಸ್ಕೂಲ್ ಕಳಿಸಿ, ಆ ಮಿಕ್ಕಿದ ಟೈಮಲ್ಲಿ ನೀವು 1-2 ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು, 3 ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಕೂಡ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಅದ್ರ ಜೊತೆಗೆ ನಾವು ಇನ್ನ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೇಸ್ ಅಂತ, ಲಟ್ಕನ್ಸ್ ಅಂತ, ಮತ್ತೆ ಲೈನಿಂಗು, ಬ್ಲೌಸ್ ಪೀಸ್ ಈ ತರ ಇಟ್ಕೊಂಡು ಕೂಡ ನೀವು ಸೇಲ್ ಮಾಡ್ಕೊಂಡು ಮನೆಯಲ್ಲಿ ಹೊಲಿಯವರೇ ಅಂಗಡಿಗಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದಾರೆ ಇವಾಗ, ನನ್ಗೆ ಗೊತ್ತಿದ್ದಲ್ಲಿ ಮಟ್ಟಿಗೆ ನಾ ಹೇಳ್ತಾ ಇರೋದು. ಅಂಗಡಿಯಲ್ಲಿ ಏನ್ ಗೊತ್ತಾ, ತುಂಬಾ ಪ್ರೊಸೆಸಿಂಗ್ ಇರುತ್ತೆ. ಈಗ ನಾನೇ 3 ಜನ ಟೈಲರ್ಸ್ ಇದ್ದಾರೆ. ಮೊನ್ನೆ ತಾನು 2 ಲೇಡೀಸ್ ಇದ್ರ, ಈಗ ಲೇಡೀಸ್ ಹೋದ್ಮೇಲೆ 3 ಜನ ಬಂದಿದಾರ. 3 ಜನ ಜೇಂಟ್ಸ್ ಅಲ್ದ, ಮತ್ತೆ ಇನ್ನಿಬ್ರು ಮನೆಗೆ ಎಮ್ಮಿಂಗ್ ತಗೊಂಡ್ ಹೋಗ್ತಾರೆ. ಸೊ ಅಲ್ಲಿಗೆ ಎಷ್ಟು ಜನ ಆಯ್ತು ನಾನು ಹೇಳ್ತೀನಿ ನೋಡ್ರಿ ಕೌಂಟ್. 3 ಜೆಂಟ್ಸ್, ಮತ್ತೆ 2 ಹೆಮ್ಮಿಂಗ್ ಮಾಡೋರು, 2 ಕುಚ್ಚ ಹಾಕೋರು, ಒಬ್ರು ಹ್ಯಾಂಡ್ ವರ್ಕರು, ಒಬ್ರು ಮಿಷಿನ್ ವರ್ಕರ್. ಇಷ್ಟು ಜನ ನನ್ನ ಹತ್ರ ಈಗ ಸದ್ಯಕ್ಕೆ ಇದ್ದಂಗ. ಇವ್ ಲೆಕ್ಕ ಮಾಡ್ರಿ ನೀವು ಎಷ್ಟು ಜನ. ಇಷ್ಟು ಜನ ಪೇಮೆಂಟ್ ಕೊಟ್ಟು ನಾವು ಮಿಕ್ಕಿದ್ರಲ್ಲಿ ನಾವು ಇನ್ನೇನ್ ಸಂಪಾದನೆ ಮಾಡ್ತೀವಿ. ಅದು ಟೈಮಿಂಗ್ಸ್ ಬೇರೆ. ನಮ್ಗೆ ಜ್ವರ ಬಂತ ಒಂದ್ ಅರ್ಧ ಗಂಟೆ ಮಲಗ್ತೀವ, ಇಲ್ಲ ನಾವು ಹೋಗ್ಲೇಬೇಕು ಅಂಗಡಿಗೆ. ಮನೇಲಿ ಮಲಗಿದ್ರೆ ಫೋನ್ ಮಾಡ್ತಾರೆ, ಬನ್ರಿ ಮೇಡಮ್ ಎಲ್ಲಿದ್ದೀರಾ, ಬನ್ರಿ. ಇದೆಲ್ಲ ಎಕ್ಸ್ಪೀರಿಯನ್ಸ್, ನಾನೇನ್ ಸುಮ್ನೆ ನಿಮ್ಗೆ ಹೇಳ್ತಾ ಇಲ್ಲ, ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ ಜೊತೆಗೆ ಏನೇನ್ ಆಗಿದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇ ಮನೇಲಿ ಇದ್ರೆ ಕಸ್ಟಮರ್ ಮನೆಗೆ ಬರ್ತಾರೆ, ನೀವು ಅಲ್ಲಿ ಮಲಗಿದ್ರು ಕೂತ್ಕೊಂಡು ಅಲ್ಲೇ ಅವ್ರನ್ನ ಕೂಡ್ಸಿ ಕೂಡ ಮಾತಾಡ್ಬೋದು. ಮನೆಗೆ ಅಂಗಡಿಗೆ ವ್ಯತ್ಯಾಸ ಇದೇ ಇರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನನ್ ಸಜೆಷನ್ ನಾನು ಹೇಳಿದ್ದೀನಿ. ಇದರಲ್ಲಿ ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಅಂಗಡಿ ಹಾಕೋಬೇಕು ಅನ್ಕೊಂಡಿದ್ದೆ, ಅಂಗಡಿ ಬೇಡ ಅಂತಂದ್ರ ಆ ತರ ಅಲ್ಲ. ಯಾಕಂದ್ರೆ ಸ್ವಲ್ಪ ಏನೇ ಹೆಣ್ಮಕ್ಳು ತುಂಬಾ ಪ್ರಾಬ್ಲಮ್ಸ್ ಇರ್ತವೆ. ಇವಾಗ ನಮ್ ಫ್ರೆಂಡ್ ಇದ್ರು, ಒಂದು BL ಸರ್ಕಲ್ ಫ್ರೆಂಡ್ ಇದ್ರು, ಅವ್ರು ಅಂಗಡಿ ಮಾಡಿದ್ರು ಮೇನ್ ರೋಡ್ ಅಲ್ಲಿ, ವಾಶ್ರೂಮ್ ಇಲ್ಲ. ಏನ್ ಮಾಡ್ಬೇಕು ಹೇಳಿ ಪಾಪ. ಬೆಳಗ್ಗೆ ಬಂದೋಳು ಸಂಜೆವರೆಗೆ ಹಂಗೆ ಆಗುತ್ತಾ ಹೆಣ್ಮಕ್ಳಿಗೆ? ಎಲ್ಲಾ ಹೆಣ್ಮಕ್ಳಿಗಾದ್ರೆ ಎಷ್ಟೋ ರೀತಿ ಪ್ರಾಬ್ಲಮ್ಸ್ ಇರ್ತವೆ, ಅವೆಲ್ಲ ಹೇಳ್ಕೊಳಕ್ ಆಗುತ್ತಾ? ಆಗಲ್ಲ. ಅದು ವಾಶ್ರೂಮ್ ಇಲ್ಲದ ಪಬ್ಲಿಕ್ ಟಾಯ್ಲೆಟ್ ಹೋದ್ರೆ ಮತ್ತೆ ಅದೊಂದು ಪ್ರಾಬ್ಲಮ್ಸ್. ಈ ತರ ಜಾಸ್ತಿ ನಾನು ಶೇರ್ ಮಾಡಕ್ ಆಗಲ್ಲ, ಬಟ್ ನೀವು ತಿಳ್ಕೊಂತೀರ ಅಂತ ಅನ್ಕೊಂತಾ ಇದೀನಿ. ನೋಡ್ರಿ ನಿಮ್ಗೆ ಯಾವ್ದು ಇಷ್ಟ. ನಿಮ್ಗೆ ಅಂಗಡಿ ಇಷ್ಟನಾ, ಮನೆ ಇಷ್ಟನಾ? ಅಂಗಡಿಯಲ್ಲಿ ಆದ್ರೆ ಮಾತ್ರ ಜಾಸ್ತಿ ಪ್ರೆಷರ್ ಆಗುತ್ತೆ. 100% ನಾನು ಹೇಳ್ತಾ ಇದ್ದೀನಿ, ನನ್ನ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಜಾಸ್ತಿ ಪ್ರೆಷರ್ ಆಗುತ್ತೆ. ಯಾಕಂದ್ರೆ ಮನುಷ್ಯ ಮೇಲೆ 2 ಮೇಲೆ ಮನಸ್ಸು ಹಾಳಾಗುತ್ತೆ, ಮನುಷ್ಯನೂ ಹಾಳಾಗ್ತೀವಿ. ಯಾಕಂದ್ರೆ ನಾವು ಟೈಮಿಂಗ್ಸ್ ಪ್ರಕಾರ ಅಂಗಡಿ ಓಪನ್ ಮಾಡ್ಬೇಕು. ಒಂದು 10 ನಿಮಿಷ ಲೇಟ್ ಆದ್ರೆ ಕಸ್ಟಮರ್ ಬಂದಲ್ಲಿ ವೇಟ್ ಮಾಡ್ತಾ ಇರ್ತಾರೆ, ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ. ಹೋಗ್ಲೇಬೇಕು. ಅವ್ರಿಗೆ ಏನೇನ್ ಬೇಕೋ ಅದ್ ಕೊಡ್ಬೇಕು. ಒಂದು ವಿಚಿತ್ರ ಡಿಸೈನ್ಗಳು ತರ್ತಾರೆ, ಆ ಡಿಸೈನ್ಗಳು ಹೇಳಕ್ ಆಗಲ್ಲ ನಿಮ್ಗೆ, ನಾನ್ ತೋರ್ಸಕ್ಕೂ ಆಗಲ್ಲ. ಯಾಕಂದ್ರೆ ನನ್ ಟೈಮ್ ಸಿಗಲ್ಲ. ಅವ್ರಿಗೆ ಅರ್ಜೆಂಟ್ ಎಷ್ಟು ಡಿಸೈನ್ಗಳು ಹೊಲ್ತೀವಿ ಗೊತ್ತಾ, ನಾನ್ ತೋರ್ಸಕ್ಕೂ ಆಗಲ್ಲ. ನಂತರ ತುಂಬಾ ಜನ ಸಫರ್ ಆಗ್ತಾ ಇದಾರೆ ಇವಾಗ. ಈಗ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಎಷ್ಟು ಜನ ಇದಾರ, ಎಲ್ಲರದ್ದು ಇದನ್ನೇ ಪ್ರಾಬ್ಲಮ್. ಸುಮ್ನ ಅಂಗಡಿ ಮಾಡಿ ಇದೇ ಮನೇಲಿ ಕಸ್ಟಮರ್ ಎಲ್ಲಿ ಬೇಕಾದ್ರೆ ಬರ್ತಾರೆ. ಇವಾಗ ನಮ್ ಏರಿಯಾದಲ್ಲೇ ಒಬ್ರು, ನಾನು ಹೆಸರು ಮೆನ್ಷನ್ ಮಾಡಲ್ಲ, ಯಾಕಂದ್ರೆ ನ್ಯೂ ಟೌನ್ ನಮ್ ಏರಿಯಾದಲ್ಲೂ ತುಂಬಾ ಜನ ವಿಡಿಯೋ ನೋಡ್ತಾ ಇದಾರೆ, ನಾನು ಎಲ್ಲರೂ ಗುರ್ತಿಸ್ತಾ ಇದಾರೆ, ನೀವು ಯೂಟ್ಯೂಬರ್ ಅಲ್ವಾ ಅಂತ. ಸೊ ನಾನು ಅವ್ರ ಹೆಸರು ಮೆನ್ಷನ್ ಮಾಡಲ್ಲ. ಅವರು ತುಂಬಾ ಒಂದು ಯಾವಾಗ 2012ಗಿಂತ ಮುಂಚೆ 2001ರಿಂದ 2010ವರೆಗೂ ತುಂಬಾ ಫೇಮಸ್ ಟೈಲರ್, ತುಂಬಾ ಫೇಮಸ್ ನಮ್ಮ ಏರಿಯಾದಾಗ ಹೇಳ್ತಾ ಇದ್ದೆ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ಅವ್ರ ಮನೆ ಕಟ್ಕೊಂಡು ಮನೆಯಲ್ಲೇ ಟೈಲರ್ ಶಾಪ್ ಇಟ್ಕೊಂಡು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೇಲೆ ಸ್ಟಿಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಅವ್ರ ಏಜ್ ಆಗಿದೆ, ಅವ್ರ ಮಕ್ಕಳು ಔಟ್ ಆಫ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅಂದ್ರೆ ಅಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ. ಅವ್ರ ಮನೆ ಕೂಡ ಸ್ವಂತ ಇದ್ರ ಮೇಲೆ ತುಂಬಾ ಡೆವಲಪ್ ಮಾಡಿದ್ರು ಅಂಗಡಿಯಲ್ಲೇ. ಬಟ್ ಅವ್ರಿಗೆ ಏನ್ ಸಿಕ್ಕಿತ ಗೊತ್ತಾ, ಲಾಸ್ಟಿಗೆ ಹೆಲ್ತ್ ಅಪ್ಸೆಟ್ ಆಯ್ತು. ಇದು ಮೇನ್ ನಮ್ಗೆ ಕೊಡೋದು ಗಿಫ್ಟ್ ದೇವ್ರ, ಅದೇ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಫೈನಲ್ಗೆ ಹೆಲ್ತ್ ಅಪ್ಸೆಟ್ 100% ಆಗುತ್ತೆ. ಯಾಕಂದ್ರೆ ಮನೇಲಿದ್ದು ಏನಿದ್ರೆ ಕೂಡ ನಾನು ಒಂದೇ ಮಾತು ಹೇಳ್ತೇನೆ, ನಿಂತು ನೀರ್ ಕುಡ್ಬೇಕು, ಓಡಾಡ್ತಾ ಹಾಲು ಕುಡಿದ್ರು ವೇಸ್ಟ್. ಅದು ನನಗೆ ಗೊತ್ತಿದ್ದಲ್ಲಿ ಇದೇ ಅನ್ಸುತ್ತೆ. ಸೊ ನೀವು ಮಕ್ಕಳನ್ನ, ಯಾಕಂದ್ರೆ ಈಗ ಹೆಣ್ಮಕ್ಳು ಮನೆಗಿರ್ತಾರೆ, ತಾಯಿಂದ ಜೊತೆಗಿದ್ರೆ ಸ್ವಲ್ಪ
ಜನಗಳಿಗೂ ಭಯ ಇರುತ್ತೆ, ಮಕ್ಕಳು ಇದಾರೆ, ತಾಯಿ ಇದಾರೆ, ಎಲ್ಲರೂ ಒಂದಿಗೆ. ಈಗ ತಾಯಿ ಇವಾಗ ನನ್ನ ಅಂಗಡಿ ಮುಂದೆನೆ ಒಬ್ರು ಅಂಗಡಿ ಇದ್ರು, ಅದನ್ನ ಎಕ್ಸಾಂಪಲ್ ಹೇಳ್ತಾ ಇದೀನಿ. ಅವ್ರ ಪೂಜಾ ಸಾಮಾನೆಲ್ಲ ಸೇಲ್ ಮಾಡ್ತಾ ಇದ್ರು. ಒಂದ್ ವೇಳೆ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಂದೇ ಹೇಳಿದಾರೆ ಸ್ಟೋರಿ ಇವ್ರು ಅಂತ. ಅವ್ರಿಗಿಬ್ರು ಹೆಣ್ಮಕ್ಳು ಇದ್ರು. ತಾಯಿ ಬಂದು ಬೆಳಗ್ಗೆ ಪೂಜೆ ಸಾಮಾನ್ ಅಂದ್ರೆ ಊದ್ಗಡ್ಡಿ ಅವು ಇವು ಸೇಲ್ ಮಾಡ್ತಾರಲ್ಲ, ಕುಂಕುಮ ಬಳೆ ಅದು ಎಲ್ಲ ನಿರ್ತಾವ ಅವ್ರ ಹತ್ರ. ಅವ್ರು ಬೆಳಗ್ಗೆನೆ ಪೂಜೆ ಸಾಮಾನಿಗೆ 7:30 8ಗೆಲ್ಲ ಬರ್ಬೇಕು, ಸಾಯಂಕಾಲ 8:30 9ಕ್ಕೆಲ್ಲ ಹೋಗ್ಬೇಕು. ಆ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದು ಮತ್ತೆ ಊಟ ಮಾಡಿ, ಅವ್ರಿಗೆ ಚಿಕ್ಕ ಮಕ್ಕಳು ಪಾಪ, ಒಂದ್ 12 ವರ್ಷದಿಂದ, ಒಂದು 8 9 ವರ್ಷದಿಂದ ಇರ್ಬೋದು ಮೋಸ್ಟ್ಲಿ. ತಾಯಿ ಸಲಗ ವೇಟ್ ಮಾಡ್ತಾ ಫೋನ್ ಮಾಡ್ತಾ ಇರೋರು ನಾನೇ ನೋಡ್ತಿದ್ದಾಗ ನನಗೆ ಗೊತ್ತಾಯ್ತು ಎಷ್ಟು ಕಷ್ಟ ಪಡ್ತಾರೆ. ಅಲ್ಲಿ ತನಕ ನಮ್ಮ ಹನಿ ಕೂಡ ನನ್ನ ಕಾಯ್ತಾ ಇರ್ತಾಳೆ, ಯಾವಾಗ ಬರ್ತೀವಿ ಮಮ್ಮಿ, ಯಾವಾಗ ಬರ್ತೀವಿ ಮಮ್ಮಿ ಅಂತ ಕಾಯ್ತಾ ಇರ್ತಾಳೆ. ಯಾಕಂದ್ರೆ ನಾನು ಇರೋದು ಅಂಗಡಿಯಲ್ಲಿ. ನೀವು ಸೀಸನ್ ಅಲ್ಲ ಅಂದ್ರೆ ಅಸಲೇ ಬರಕ್ ಆಗಲ್ಲ, ರಾತ್ರಿ 10 ಆಗುತ್ತೋ 11 ಆಗುತ್ತೋ ಬರಕ್ ಆಗಲ್ಲ. ತುಂಬಾ ಪ್ರಾಬ್ಲಮ್ಸ್ ಇದಾವೆ. ನೀವು ಡಿಸೈಡ್ ಮಾಡ್ಕೊಳ್ಳೋ. ಅಂಗಡಿಯಲ್ಲಿ ಇದ್ದು ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡ್ಬೋದು, ಮನೇಲಿದ್ದು 1000 ಗಂಟೆ ಸಂಪಾದನೆ ಮಾಡ್ಬೋದು. ಆದ್ರೆ ಮನಶಾಂತಿ ಎಂಬುದು ಸಿಗೋದು ಮನೆಯಲ್ಲಿ. ನೀವ್ನೇ ಹೇಳ್ಬೇಕು ಎಲ್ಲಿ ಸಿಗುತ್ತಾ. ನಾನು ಎರಡು ನಿಮ್ಗೆ ಮೆನ್ಷನ್ ಮಾಡಿದೀನಿ, ಎರಡು ಬಗ್ಗೆನೇ ಹೇಳಿದೀನಿ. ನಿಮ್ಗೆ ಎದರಲ್ಲಿ ಶಾಂತಿ ಅನಿಸ್ತದ ನೋಡ್ರಿ. ಯಾಕಂದ್ರೆ ಎಲ್ಲಾ ಬಿಟ್ಟು ಬ್ಯಾಚುಲರ್ ಆಗ್ಬೇಕಾ, ಎಲ್ಲಾ ನಿಡ್ಕೊಂಡು ಸಂಸಾರಕ್ಕೆ ಒಂದು ತಾಯಿ ಆಗಿ, ಒಂದು ಇನ್ನೊಬ್ರಿಗೆ ಅವ್ರಿಗೆ ಮಿಸಸ್ ಆಗಿ ಎಲ್ಲಾ ಸಂಸಾರ ನಂದು ಅಂತಂದು ಒಂದು ಗುಬ್ಬಿ ಆತರ ಮಕ್ಕಳನ್ನ ಇಟ್ಕೊಂಡು, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವ ನೋಡ್ರಿ, ಗುಬ್ಬಿ ಮಕ್ಕಳು. ಅದ್ರ ರೆಕ್ಕ ತಳ ಕೋಳಿ ಮರಿಗಳು ಅಷ್ಟೇ ತಾನೆ, ಚಿಕ್ಕ ಚಿಕ್ಕ ಮಕ್ಕಳು ಆ ರೆಕ್ಕೆಗಳು ಬಿಚ್ಚಿ ಅದ್ರ ಒಳಗೆ ಇಟ್ಕೊಂಡು ಮಕ್ಕಳನ್ನ ಬೆಚ್ಚಿಟ್ಕೊಂಡಿರುತ್ತೆ. ಯಾ ಹದ್ದು ಬಂದು ಎತ್ಕೊಂಡು ಹೋಗುತ್ತೆ ಮಕ್ಕಳನ್ನ. ಆ ತರ ಆ ಕೋಳಿದ ನೋಡ್ಬಿಟ್ಟು ನಾವು ಕಲೆ ತುಂಬಾ ತುಂಬಾ ಇದೆ. ಆ ತರ ನೋಡಿ ನಿಮ್ಗೆ ಯಾವ್ದು. ಯಾಕಂದ್ರೆ ಬಿಸ್ನೆಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಎಲ್ಲರೂ ಮಾಡ್ತಾರೆ. ಮನೇಲಿದ್ದು ಕೂಡ ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡೋರು ಇದ್ದಾರೆ, ಆನ್ಲೈನ್ ಬಿಸ್ನೆಸ್ ಮಾಡ್ಕೊಂಡು. ಮನೇಲಿದ್ದು ಕೂಡ ಬ್ಲೌಸ್ ಹೊಲ್ದು ಆನ್ಲೈನ್ ಅಲ್ಲಿ ಹಾಕ್ರಿ, ಇನ್ಸ್ಟಾಗ್ರಾಮ್ ಹಾಕ್ರಿ, ಅದ್ರಲ್ಲಿ ಹಾಕ್ರಿ. ಸುಮ್ನೆ ಅಂಗಡಿ ಓಪನ್ ಮಾಡ್ಕೊಂಡು ರಿಸ್ಕ್ ತಗೊಂಡು. ನನ್ನದು ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ತಾ ಇದ್ದೆ. ನನ್ನ ಫಸ್ಟ್ ಸ್ಟೆಪ್ಪೇ ನನ್ಗೆ ಯಾರು ಹೇಳೋರಿಲ್ಲ. ಒಂದ್ ವೇಳೆ ಹೇಳೋರಿತ್ತಪ್ಪ ಅಂದ್ರೆ ನಾನು ಇವತ್ತು ಮನೆಯಲ್ಲೇ ಒಂದು ಪ್ರಪಂಚನೇ, ಒಂದು ದೊಡ್ಡದು ಒಂದು ಸಂಸ್ಥಾನ ಏರ್ಪಾಡು ಮಾಡ್ಕೊಂತಿದ್ದೆ. ಬಟ್ ಏನ್ ಮಾಡೋದು, ನಮ್ಗೆ ಅವಾಗ ಯಾರು ಗೈಡೆನ್ಸ್ ಇಲ್ಲ, ಯಾರು ಹೇಳೋರಿಲ್ಲ. ಅಂಗಡಿ ಒಂದು ಹುಚ್ಚು. ಅಂಗಡಿ ಮಾಡ್ತೀವಿ ನಾವು, ದೊಡ್ಡ ಒಂದು ಲೆವೆಲ್ದಾಗ ಮ್ಯಾನೇಜ್ ಮಾಡೋಣ, ಸ್ಕೂಟ್ ಹಾಕೊಂಡು ತಿರ್ಗೋಣ, ಲೈನಿಂಗ್ ಒಂಥರ ಅದೊಂದು ಟೈಮ್. ಅದು ಒಂದು ಸ್ಕೂಟಿ ಮೇಲೆ ಹೋಗಿ ಲೈನಿಂಗ್ ತರೋಣ ಒಂಥರ ಅದೊಂದು ಲೈಫ್ ಇತ್ತು, ಆಗೋಯ್ತು. ಇವಾಗ ಏನ್ ಗೊತ್ತಾ, ಇವಾಗ ಗೊತ್ತಾಗ್ತಾ ಏನಂತಂದ್ರೆ, ಮನೇಲಿ ಇದ್ದಿದ್ರೆ ಇವತ್ತು ನಾನು ಸ್ವಲ್ಪ, ನನ್ಗೆ ಬೆನ್ನು ನೋಯಿಸಿದಾಗ ಸ್ವಲ್ಪ ರೆಸ್ಟ್ ತಗೊಂತಿದ್ದೆ. ನಾನು ಅಂಗಡಿಗೆ ಹೋಗ್ಲೇಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ಟೈಲರ್ಸ್ ಫೋನ್ ಮಾಡ್ತಾರೆ, ಕಸ್ಟಮರ್ ಫೋನ್ ಮಾಡ್ತಾರೆ. ನಮ್ದೊಂದು ವೇ ಆಗಿದಲ್ಲ, ಆ ವೇನಲ್ಲಿ ನಾವು ಹೋಗ್ಲೇಬೇಕು. ಇವಾಗ ನಾನ್ ರೆಸ್ಟ್ ತಗೊಂತೀನಿ, ನನ್ಗೆ ಆಗಲ್ಲ ಬರಲ್ಲ ಅಂದ್ರೆ ಬಿಸ್ನೆಸ್ ಲಾಸ್ ಆಗುತ್ತೆ. ಬಿಸ್ನೆಸ್ ಮಾಡ್ಲೇಬೇಕು, ನಮ್ಗೆ ರೆಸ್ಟ್ ಬೇಕು. ತುಂಬಾ ಕಷ್ಟ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಯಾರಾದ್ರೂ ಬಿಸ್ನೆಸ್ ಅಲ್ಲಿ ಬರ್ಬೇಕಂದವ್ರಿಗೆ ನಿಮ್ಗೆ ಆಲೋಚನೆ ಮಾಡ್ರಿ. ನಾನು ಹೇಳಿದ ಅದ್ರಲ್ಲೇ ತಪ್ಪ ಕರೆಕ್ಟ್ ಅನ್ನೋದು ನೀವು ಕಾಮೆಂಟ್ ಮಾಡಿ. ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಮತ್ತೆ ಯಾವ್ದಾನ ಇಂಥದೇ ಒಳ್ಳೆ ವಿಡಿಯೋ ತಗೊಂಡ್ ಬರ್ತೀನಿ ನಿಮ್ ಸಲಾಗ್ನೆ. ಯಾಕಂದ್ರೆ ಕಟಿಂಗ್ ಎಲ್ಲರೂ ಹೇಳ್ಕೊಡ್ತಾರೆ, ಬುದ್ಧಿ ಮಾತು ಯಾರು ಹೇಳ್ಕೊಡಲ್ಲ. ಕಟಿಂಗ್ ನಾನು ಹೇಳ್ತೀನಿ ಕಟಿಂಗ್ ಎಷ್ಟು ಬೇಕು. ಯಾಕಂದ್ರೆ ಕಟಿಂಗ್ ಒಂದೇ ಕಟಿಂಗ್ ಒಂದು ನಾರ್ಮಲ್ ಬ್ಲೌಸ್ ಕಟಿಂಗ್ 1-2 ಸಲ ನೋಡಿದ್ರೆ ಬಂದ್ಬಿಡುತ್ತೆ ಬುದ್ಧಿವಂತರಿಗಾದ್ರೆ. ಆದ್ರೆ ಬುದ್ಧಿ ಮಾತು ಅನುಭವದ ಮಾತುಗಳು ಹೇಳ್ತಾರೆ ನೋಡು, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ ತಿಳ್ಕೊಬೇಕು. ಯಾಕಂದ್ರೆ ನಮ್ಗೂ ಹೇಳೋರಿದ್ರೆ ನಮ್ದು ಇವತ್ತು ಲೆವೆಲ್ ಯಾವ ತರ ಇರ್ತಿತ್ತು. ಯಾರು ಒಂದು ಪ್ರತಿಯೊಬ್ಬರಿಗೂ ಒಂದು ಗುರು ಬೇಕಂತೆ. ಅದು ಈಗ ನಮ್ ಗುರು ಇದಾರೆ ಇಲ್ಲ ಗೊತ್ತಿಲ್ಲ ಇವತ್ತು. ಯಾಕಂದ್ರೆ ನಾನು ಕಲ್ತ್ಬಿಟ್ಟು ಮತ್ತೆ ಆಯ್ತು 40 ಇಯರ್ಸ್ ಆಯ್ತು. ನಾನು 8-9 ವರ್ಷ ಇದ್ದವನೇ ಕಲ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ನಮ್ ಗುರುಗ ಅವತ್ತೆ, ನಮ್ ಮೇಡಮ್ಗೆ ಅವತ್ತಿಗೆ ನಮ್ಗೆ 35-40 ವರ್ಷ ಇರ್ಬೋದು ಆವಾಗ್ಲೇ. ಮತ್ತೆ ಇವಾಗ ಇದಾರೆ ಇಲ್ಲ ಗೊತ್ತಿಲ್ಲ ಅವ್ರು. ನಾನು ಯಾಕಂದ್ರೆ ಆ ಬಿಲ್ಡಿಂಗ್ ಎಲ್ಲ ಬಿದ್ದೋಗಿದೆ. ಸೊ ಗುರುವಿರ್ಲಾರ್ದ ವಿದ್ಯಾ ವೇಸ್ಟ್, ಗುರುವಿರ್ಲಾರ್ದ ಸಜೆಷನ್ಸ್ ವೇಸ್ಟ್. ಎಷ್ಟು ಜನ ಪ್ರವಚನಗಳು ಕೇಳಕ್ ಹೋಗ್ತಾರೆ, ಯಾಕೆ ಹೋಗ್ತಾರೆ ಹೇಳಿ? ಅವ್ರ ಪ್ರವಚನಗಳಿಂದ ಬುದ್ಧಿ ಮಾತು ನಮ್ಗೊಂದು ಗೊತ್ತಿಲ್ಲದ ಜ್ಞಾನ ಬರುತ್ತೆ ಅಂತ. ಈ ಜ್ಞಾನನ ಮಾತು ತಿಳ್ಕೊಳಕನ ಅಟ್ಲೀಸ್ಟ್ ನೀವು ನನ್ನ ವಿಡಿಯೋ ಲೈಕ್ ಮಾಡಿದ್ರೆ, ಇದು ಒಂದು 10 ಜನಕ್ಕೆ ಶೇರ್ ಆದ್ರೆ ಯಾರೊಂದು ಲೈಫು ಡೆವಲಪ್ ಉದ್ಧಾರ ಆಗುತ್ತಂತ ಅನ್ಕೊಂತಾ ಇದ್ದೀನಿ. ಇವತ್ತಿಗೆ ವಿಡಿಯೋ ಇಷ್ಟೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಎಲ್ಲರೂ ಆರಾಮಾಗಿರ್ರಿ, ಸಂತೋಷವಾಗಿರ್ರಿ. ಕಾಮೆಂಟ್ ಮಾಡಿ ಪ್ಲೀಸ್, ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರಿ. ಥ್ಯಾಂಕ್ ಯು.